ಗದಗದಲ್ಲೂ ಮುಂದುವರಿತಾ ಇದೆ ಸಿಲಿಂಡರ್ ಸಮಸ್ಯೆ. ಏಜೆನ್ಸಿ ಮುಂದೆ ಸಿಲಿಂಡರ್ ಸಮೇತ ಸಾಲುಗಟ್ಟಿ ನಿಲ್ತಾ ಇದ್ದಾರೆ ಜನ. ಎಲ್ಲೋದ್ರೂ ಇದೇ ಪರಿಸ್ಥಿತಿ. ನರಗುಂದ ಪಟ್ಟಣದ ಕೋರಿ ಕಾಂಪ್ಲೆಕ್ಸ್ನಲ್ಲಿರುವಂತಹ ಏಜೆನ್ಸಿ ಮುಂದೆ ಜನ ಇದೀಗ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ನರಗುಂದ ಸೇರಿದಂತೆ ಸುತ್ತಲಿನ ಗ್ರಾಮದಿಂದ ಜನ ಬರ್ತಾ ಇದ್ದಾರೆ ಇಲ್ಲಿಗೆ. ಬೆಳಗ್ಗೆಯಿಂದ ಗ್ಯಾಸ್ ಏಜೆನ್ಸಿ ಎದುರು ಕ್ಯೂ ನಿಲ್ತಾ ಇದ್ದಾರೆ. ಎಲ್ಲಾ ಗ್ಯಾಸ್ ಏಜೆನ್ಸಿಗಳ ಮುಂದೆ ಇದೇ ಪರಿಸ್ಥಿತಿ ಆಗ್ತಾ ಇರುವಂತದ್ದು ಈಗ. ಹಾಗಾಗಿ ಸುತ್ತಮುತ್ತ ಇರುವಂತಹ ಗ್ರಾಮಗಳಿಂದಲೂ ಕೂಡ ಜನ ಬಂದು ಈ ಗ್ಯಾಸ್ ಏಜೆನ್ಸಿಗಳ ಮುಂದೆ ನಿಲ್ತಾ ಇದ್ದಾರೆ. ಗದಗದಲ್ಲೂ ಕೂಡ ಸಿಲಿಂಡರ್ ಅಭಾವ ತುಂಬಾ ಜಾಸ್ತಿ ಇದೆ. ನರಗುಂದ ಪಟ್ಟಣದ ಕೋರಿ ಕಾಂಪ್ಲೆಕ್ಸ್ನಲ್ಲಿರುವಂತಹ ಏಜೆನ್ಸಿ ಮುಂದೆ ಈ ರೀತಿಯಾದಂತಹ ದೃಶ್ಯಗಳು ಕಂಡು ಬಂದಿದೆ. ಕಾಂಪ್ಲೆಕ್ಸ್ನಲ್ಲಿರುವಂತಹ ಏಜೆನ್ಸಿ ನರಗುಂದ ಸೇರಿದಂತೆ ಸುತ್ತಮುತ್ತಲಿನ ಜನ ಇದೇ ಏಜೆನ್ಸಿಗೆ ಬರಬೇಕಾಗುತ್ತೆ. ಆದರೆ ಗ್ಯಾಸ್ ಬುಕ್ ಮಾಡಿದ್ರೆ ಈಗ ಬುಕಿಂಗ್ ಅನ್ನೋವಂಥದ್ದು ಮ್ಯಾಟರೇ ಆಗ್ತಾ ಇಲ್ಲ. ಕೇವಲ ಇಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂದೆನೇ ಹೋಗಿ ಜನ ಡಿಮಾಂಡ್ ಮಾಡ್ತಿದ್ದಾರೆ. ಆದರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲೂ ಕೂಡ ಗದಗದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದೆ. ಬೆಳಗ್ಗೆಯಿಂದ ಜನ ಈ ರೀತಿಯಾಗಿ ಬಿಸಿಲು ಏನು ಲೆಕ್ಕಿಸದೆ ಹೀಗೆ ಸಿಲಿಂಡರ್ಗೋಸ್ಕರ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಹೀಗೆ ಗದಗ ಜಿಲ್ಲೆಯಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಈ ರೀತಿಯಾಗಿ ಜನ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೇ ಎಲ್ಲಾ ಕಡೆ ಇದೇ ಪರಿಸ್ಥಿತಿ ಆಗ್ತಾ ಇದೆ. ಕೇವಲ ಗದಗ ಅಲ್ಲ, ಎಲ್ಲಿ ನೋಡಿದ್ರು ಕೂಡ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಹೋಗಿ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಈಗ ಕಾರಣ ಏನು ಅಂತಂದ್ರೆ ಬುಕ್ಕಿಂಗ್ಗೆ ನಂಬ್ಕೊಂಡು ಕೂತ್ಕೊಂಡ್ರೆ ಈಗ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಅದಾದ ನಂತರ 15 ದಿನ 20 ದಿನ ಅಥವಾ 1 ತಿಂಗಳು ಬೇಕಾದರೂ ಆಗಬಹುದು. ಇಲ್ಲಿ ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ, ಬರ್ತಾ ಇಲ್ಲ, ಹೋಮ್ ಡೆಲಿವರಿ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಈಗ ಗದಗದಲ್ಲೂ ಕೂಡ ಇದೇ ಸಿಲಿಂಡರ್ ಅಭಾವ ಉಂಟಾಗಿದೆ. ನರಗುಂದ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಿಂದ ಇಲ್ಲಿನ ಜನ ಬಂದು ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಲ್ತಾ ಇದ್ದಾರೆ.